ಪಾದದಲ್ಲಿ ಧ್ಯಾನಿಸುತ್ತಾ ಹಾಗೂ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ವಂದಿಸುತ್ತಾ ಹಾಗೂ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಕ್ಕೆ ವಂದಿಸುತ್ತಾ ಹಾಗೂ ಈ ವೇದಿಕೆ ಮೇಲಿರ್ತಕ್ಕಂಥ ಮಹಾಲಿಂಗ ಸ್ವಾಮೀಜಿಯವರ ಪಾದಕ್ಕೆ ವಂದಿಸುತ್ತಾ ಹಾಗೂ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಶರಣ ತಂದೆ ತಾಯಂದಿರಿಗೂ ನನ್ನ ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿ. ಈ ಮರಣವೇ ಮಹಾನವಮಿ ಹಾಗೂ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ತಮ್ಮೆಲ್ಲರಿಗೂ ಶುಭಾಶಯ ಕೋರುತ್ತಾ, ಈ ವಿಜಯದಶಮಿಯನ್ನು ನಾವು ಯಾಕೆ ಆಚರಿಸ್ತೀವಿ ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿ ಆಚರಿಸ್ತೀವಿ ನಾವು ಬಸವ ಧರ್ಮದವರು ಅಂತಂದ್ರೆ, ಈ ಬಸವ ಧರ್ಮದ ವಿಜಯ ಅಂತ ಆಚರಿಸ್ತೀವಿ ಹಾಗೂ ಬಸವಣ್ಣನವರು ಕಟ್ಟಿದ ಧರ್ಮ ಲಿಂಗಾಯತ ಧರ್ಮದ ವಿಜಯೋತ್ಸವವನ್ನು ಆಚರಿಸ್ತೀವಿ ಹಾಗೂ ಸಮಾನತೆಗಾಗಿ ಜಾತಿ ವರ್ಗ ವರ್ಣರಹಿತ ಸಮಾಜಕ್ಕಾಗಿ ಸ್ತ್ರೀ ಸಮಾನತೆಗಾಗಿ ಈ ವಿಜಯೋತ್ಸವವನ್ನು ನಾವು ಆಚರಿಸ್ತೀವಿ ಹಾಗೂ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹರಡಯ್ಯ ಮಧುವರಸ ಅವರ ಅಂತರ್ಜಾತಿ ವಿವಾಹ ಆಗ್ತದ ಎಳೆಹುಟ್ಟೆ ಶಿಕ್ಷೆಯಾಗಿ ಆನಿಕಾಲಿ ಕಟ್ಟಿ ಎಳಿತಾರ. ಇದು ನಾವು ಕಲ್ಯಾಣ ಕ್ರಾಂತಿ ಮರಣವೇ ಮಹಾನವಮಿ ವಿಜಯೋತ್ಸವವನ್ನು ಆಚರಿಸ್ತೀವಿ. ಹಾಗೆ ಈ ಕಲ್ಯಾಣ ಕ್ರಾಂತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಕಲ್ಯಾಣ ಕ್ರಾಂತಿ ಯಾಕಾಯ್ತಪ್ಪ? ಏಕದೇವ ಉಪಾಸನೆಗಾಗಿ ಕಲ್ಯಾಣ ಕ್ರಾಂತಿ ಆಯಿತು ಹಾಗೂ ಸ್ತ್ರೀಕುಲ ಉದ್ಧಾರಣೆಗಾಗಿ, ಜಾತಿ ಪದ್ಧತಿ ಹೋಗಲಾಡಿಸಲು ಹಾಗೂ ಸಾಮಾಜಿಕ ಕ್ರಾಂತಿಗಾಗಿ ಹಾಗೂ ಧಾರ್ಮಿಕ ಕ್ರಾಂತಿಗಾಗಿ, ಅಂಧಶ್ರದ್ಧೆ ಮೂಢನಂಬಿಕೆ ಹೋಗಲಾಡಿಸಲು ಈ ಕಲ್ಯಾಣ ಕ್ರಾಂತಿಯನ್ನು ಆಗಿತ್ತು ಅಂತ ಹೇಳ್ಬಹುದು. ಇವತ್ತು ನಾನು ಹೇಳಲು ಬಯಸಕ್ಕಂತ ಒಬ್ಬ ಶರಣೆಯ ಹೆಸರು ಸತ್ಯಕ್ಕ. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಕಸ ಗೂಡಿಸುವ ಸತ್ಯಕ್ಕ. ಇವರು ಹುಟ್ಟಿದ್ದ ಗ್ರಾಮ ಹಿರೇಂಜಂಬೂರು. ಇದು ಶಿರಾಳಕೊಪ್ಪ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯಲ್ಲೇ ಬರ್ತದ. ಇವರು ಒಟ್ಟು ವಚನ 27 ಹಾಗೂ ಇವರ ಅಂಕಿತ ನಾಮ ಶಂಭು ಜಕ್ಕೇಶ್ವರ. ಇವರು ಒಂದೆರಡು ವಚನ ಬಗ್ಗೆ ಹೇಳಲು ಬಯಸುತ್ತೇನೆ. ಹೆಣ್ಣು ಮಕ್ಕಳ ನೇಮದಲ್ಲಿ ಅವರು ಹೇಳಿದ್ದು, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪದಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗರಿದ ದೀಪದೇ ನೇಮ, ಶಂಭು ಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ. ಈ ವಚನದಲ್ಲಿ ಏನ್ ಹೇಳ್ತಾರೆ ಸತ್ಯಕ್ಕನವರಂದ್ರೆ, ಅರ್ಚನೆ ಪೂಜನೆ ನೇಮವಲ್ಲ. ನಾವು ಪೂಜೆ ಮಾಡೋದು, ದೇವರಿಗೆ ನೇವದಿ ತೋರಿಸೋದು ಇದೆಲ್ಲ ನೇಮವಲ್ಲ. ದೇವ್ರು ಕೂಡ್ಸೋದು, ದೇವರಿಗೆ ದೀಪ ಹಚ್ಚಿಡೋದು ಇದೆಲ್ಲ ನೇಮವಲ್ಲ ಅಂತ ಹೇಳ್ತಾರೆ. ಮಂತ್ರ ತಂತ್ರ ನೇಮವಲ್ಲ ಅಂತ ಹೇಳ್ತಾರೆ. ಮಂತ್ರ ಓದೋದು, ರುದ್ರಾಭಿಷೇಕ ಮಾಡೋದು, ಲಕ್ಷ ದೀಪೋತ್ಸವ ಮಾಡೋದು, ಹೋಮ ಹವನ ಮಾಡೋದು ಇದೆಲ್ಲ ಈ ಶರಣ ಪದ್ಧತಿಯಲ್ಲಿ ನೇಮವಲ್ಲ ಅಂತ ಸತ್ಯಕ್ಕನವರು ಹೇಳ್ತಾರೆ. ಧೂಪ ದೀಪದಾರತಿ ನೇಮವಲ್ಲ. ಈ ದೀಪ ಹಚ್ಚೋದು, ಆರತಿ ಮಾಡೋದು, ಧೂಪ ಹಚ್ಚೋದು, ಈ ದೇವ್ರು ಕೂಡ್ಸ್ತಾರ ಅಂತ ಹೇಳ್ತಾರೆ. ಕಂಟಿನ್ಯೂ ದೀಪ ಉಡ್ಕೊಂತಾನೆ ಇರ್ಬೇಕು, ದೀಪ ಒಟ್ಟ ಆರ್ಬಾರ್ದು ಅಂತ ನಾವು ಮ್ಯಾಲೆ ಹಿಂಗೆ ಇರ್ತಾರೆ ನಾವು. ಅದೆಲ್ಲ ಈ ಶರಣ ಪದ್ಧತಿಯಲ್ಲಿ ನೇಮವಲ್ಲ ಅಂತ ಸತ್ಯಕ್ಕನವರು ಹೇಳ್ತಾರೆ. ಏನ್ ನೇಮ ಅಂದ್ರೆ, ಏನ್ ನೇಮ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಪರಧನ, ಬೇರೆಯವ್ರ ಧನ, ಬೇರೆ ಆಸ್ತಿ, ಬೇರೆ ರೊಕ್ಕ, ಬೇರೆ ಸಂಪತ್ತು ನಮ್ದು ಅಂತ ನೇಮ ಮಾಡಬಾರ್ದು. ಪರಸ್ತ್ರೀ, ಬೇರೆಯವರಿಗೆ ಹೆಣ್ಮಕ್ಳಿಗೆ ನೋಡೋದು ಮಾಡೋದು, ಇವತ್ತನ್ನ ಎಲ್ಲ ಅತ್ಯಾಚಾರ ಅದೆಲ್ಲ ಜಾಸ್ತಿ ನೋಡ್ತಾ ಇದ್ವಿ. ಇದೆಲ್ಲ ಸತ್ಯಕ್ಕನವರು ನೇಮ ಮಾಡ್ಬೇಕಂತ ಹೇಳ್ತಾರೆ. ಪರದೈವಗಳಿಗೆ ದಿಪ್ಪದೇ ನೇಮ ಅಂತ, ಶಂಭು ಜಕ್ಕೇಶ್ನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ ಅಂತ ಬಹಳ ಸುಂದರವಾಗಿ ಸತ್ಯಕ್ಕನವರು ಈ ವಚನದಲ್ಲಿ ಹೇಳ್ತಾರೆ. ಅವರು ಇನ್ನೊಂದು ವಚನ ಹೇಳಲು ಬಯಸುತ್ತೇನೆ. ಲಂಚ ವಂಚನೆಗೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರ ಆಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ವೃಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದವಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭು ಜಕ್ಕೇಶ್ವರ ಅಂತ ಬಹಳ ಸುಂದರವಾಗಿ ಈ ವಚನದಲ್ಲಿ ಸತ್ಯಕ್ಕನವರು ಹೇಳ್ತಾರೆ. ಸತ್ಯಕ್ಕನವರು ಈ ವಚನ
ಈ ವಚನ ಅರ್ಥವ ನಾವೆಲ್ಲ ತಿಳ್ಕೊಳ್ಬೇಕಾದ್ರೆ ಈ ವಚನದಲ್ಲಿ ಸತ್ಯಕ್ಕ ಮಹತ್ವದ ವಿಚಾರಗಳನ್ನು ಹೇಳ್ತಾರೆ. ಲಂಚ, ಭ್ರಷ್ಟಾಚಾರ, ಇವತ್ತ ನೋಡ್ಲಿಕ್ಕಿರಿ ಬಹಳ ಲಂಚ ಭ್ರಷ್ಟಾಚಾರ ಎಲ್ಲಾ ಕಡೆ ಬಹಳ ಆಗ್ಲತ್ತದ. ಅದಕ್ಕೆ ಸತ್ಯಕ್ಕ ಏನ್ ಹೇಳ್ತಾರಂದ್ರೆ ಇವತ್ತಿನೊಳಗೆ ಈ ವಚನ ಬಹಳ ರಿಲೇಟೆಡ್ ಅದರಿ. ಬಹಳ ಎಲ್ಲಾ ಕಡೆ ಲಂಚ ಭ್ರಷ್ಟಾಚಾರ ನಡೆಯುತ್ತದೆ ಅಂದ್ರೆ ಈ ವಚನ ಬಹಳ ರಿಲೇಟೆಡ್. ಇಲ್ಲಿ ಸತ್ಯಕ್ಕ ಕಾಯಕದ ಮೂಲಕ ತನ್ನ ನಿಷ್ಠೆ ಪ್ರಾಮಾಣಿಕತೆಗಳನ್ನು ಹೇಳ್ತಾರೆ. ತಾನು ಲಂಚಕ್ಕೆ ಕೈ ಒಡ್ಡುವುದಿಲ್ಲ, ದಾರಿಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ತಾನು ಕೈ ಮುಟ್ಟಿ ಎತ್ತಿಕೊಳ್ಳುವುದಿಲ್ಲ ಎಂದು ಶಿವನ ಮೇಲೆ ಆಣೆ ಪ್ರಮಾಣ ಮಾಡಿ ಹೇಳ್ತಾರೆ. ಅಂದ್ರೆ ಹಾದಿ ಮೇಲೆ ಹೋದವರೆ ಸತ್ಯಕ್ಕೆ ಕೆಲಸ ಏನಿತ್ತು, ಕಸ ಗುಡಿಸೋ ಕೆಲಸ ಐತಿ. ಅಂದ್ರೆ ಹಾದಿ ಮೇಲೆ ಏನ್ರಿ ಹೊನ್ನ ರೊಕ್ಕ ಏನೂ ಬೇಡಿ ನಾ ಏನು ಮುಟ್ಟೋದಿಲ್ಲ, ಶಿವನ ಮೇಲೆ ಆಣೆ ಮಾಡಿ ಹೇಳ್ತಾರೆ. ಚಂಚಲ ಮನಸ್ಸಿನವರು ಸ್ವಾರ್ಥಿಗಳು, ಪರರ ಹಣಕ್ಕೆ ಆಸೆ ಪಡುತ್ತಾರೆ. ಚಂಚಲ ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ರೊಕ್ಕ ಇಲ್ಲಿ ರೊಕ್ಕ ಎತ್ಕೊಂತಾರೆ, ಎಲ್ಲೋ ಬಂಗಾರ ಬಿತ್ತಂದ್ರೆ ಬಿಡಲ್ಲ. ಅದು ಸತ್ಯಕ್ಕವರು ಏನ್ ಹೇಳ್ತಾರೆ ಅಂದ್ರೆ ತಾನು ಚಂಚಲೆಯಲ್ಲ, ಸ್ವಾರ್ಥಿಯಲ್ಲ, ತನಗೆ ಪರರ ಹಣ ಒಡವೆಗಳು ಅಗತ್ಯವಿಲ್ಲ ಎಂದು ಈ ವಚನದಲ್ಲಿ ಸ್ಪಷ್ಟಪಡಿಸುತ್ತಾರೆ. ಸತ್ಯಕ್ಕನವರು ದಿನನಿತ್ಯ ಕಾಯಕದಲ್ಲಿದ್ದ ಸತ್ಯಕ್ಕಳನ್ನು ಒಂದಿನ ಪರೀಕ್ಷಿಸಲು ಯಾರೋ ಒಬ್ರು ಹಿಂಗ ಕಸ ಗುಡಿಸ್ಲತ್ರ ಹಿಂಗ ಏನೋ ಹೊನ್ನ ಹಾಕಿ ಹೋಗ್ತಾರಂತ. ಅವ್ರು ಏನ್ ಮಾಡ್ತಾರಂತ ಅದು ಹೊನ್ನ ಬಿದ್ದದ ರೊಕ್ಕ ಬಿದ್ದದ ಅಂತ ಅವ್ರ ತಗೊಂಡು ಇದು ಮಾಡಿದಂತ. ಅದನ್ನ ಯಾವುದೋ ಸಣ್ಣ ಸಣ್ಣ ಕಲ್ಲವ ಏನೋ ಅಂತ ಅದನ್ನ ಕಸ ಒಳಗೆ ಹಾಕ್ತಾರಂತ. ಇಂತಹ ನಿಷ್ಠಾವಂತ ಪ್ರಾಮಾಣಿಕ ಶರಣರು ಇದ್ದುದರಿಂದಲೇ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯಾಗಲು ಕಾರಣವಾಯಿತು. ಸತ್ಯಕ್ಕನಂತ ಶರಣೆಯರು ಇಂದಿಗೂ ಬೆಳಕು ನೀಡುತ್ತಿದ್ದಾರೆ. ನಾವೆಲ್ಲರೂ ಕೂಡ ಸತ್ಯಕ್ಕನ ನೀತಿ, ನೇಮ, ಪ್ರಾಮಾಣಿಕತೆ, ಕಾಯಕ, ದಾಸೋಹದೊಂದಿಗೆ ಬದುಕಿ ಜೀವನ ಮುಕ್ತಿ ಆಗೋಣ. ಅಂಧಶ್ರದ್ಧೆ, ಮೂಢನಂಬಿಕೆಯಲ್ಲಿ ಅತ್ಯಂತ ಪವಿತ್ರವಾದ ಈ ಜೀವನವನ್ನು ವ್ಯರ್ಥ ಮಾಡಲಾರದೆ ಗುರು ಬಸವಣ್ಣನವರು ಕೊಟ್ಟ ಲಿಂಗಾಯತ ಧರ್ಮದ ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳ ಮಾರ್ಗದಂತೆ ನೆನೆದು ಧನ್ಯರಾಗೋಣ ಅಂತ ಸದ್ಬುದ್ಧಿ ನಮಗೂ ಕರುಣಿಸಲೆಂದು ಧರ್ಮಗುರು ಬಸವಣ್ಣನವರಲ್ಲಿಯೂ ಸೃಷ್ಟಿಕರ್ತ ಪರಮಾತ್ಮನಲ್ಲಿಯೂ ಪ್ರಾರ್ಥಿಸೋಣ. ಲಾಸ್ಟ್ ನಿಮ್ಗೆ ಎಲ್ಲರೂ ಒಂದು ರಿಕ್ವೆಸ್ಟ್ ಏನಂದ್ರ ಈ 9 ದಿನ ಎಲ್ಲರೂ ದೇವ್ರು ಕೂಡಿಸ್ತೀರಿ, ಯಾರೇ ಇಲ್ಲಿ ಬಂದವ್ರು ಕೂಡಿಸಲ್ಲ, ಇಲ್ಲೆಲ್ಲರೂ ಏಕದೇವ ಪಾಸಕರೇ ಅಂತ ಹೇಳಿದ್ದೀನಿ. ಡೈಲಿ ಏನ್ ಮಾಡ್ಬೇಕಂದ್ರೆ 9 ದಿವಸ ಈ 9 ಡೇಸ್ ಡೈಲಿ ಒಂದೊಂದು ವಚನ ಬರಿಬೇಕ್ರಿ. ಆ ಡೈಲಿ ಒಂದೊಂದು ವಚನ ಬರ್ತಿ 9 ದಿನ ಅವೇನು ಪ್ರಿಂಟ್ ಮಾಡೋ, ಜೆರಾಕ್ಸ್ ಮಾಡೋ. ವಿಜಯದಶಮಿ ದಿವಸ ಆ ಬಂಗಾರ ತಪ್ಪು ಹಂಚ್ಲಾರ್ದೆ ಎಲ್ಲರಿಗೂ ಒಂದು ವಚನ ಕೊಟ್ರಿ ಅಂತಂದ್ರ ಎಲ್ಲರೂ ಜೀವನ ಸಾರ್ಥಕವಾಗ್ತದೆ, ನಮ್ದು ಜೀವನ ಸಾರ್ಥಕವಾಗ್ತದೆ ಅಂತ ನಮ್ಮಲ್ಲಿ ಕಳಕಳಿಯಿಂದ ಬಿಟ್ಕೊಳ್ತೀನಿ. ಹೇಳಿ ನನ್ನ ಭಾಷಣ ಮುಗಿಸಿದ್ದೇನೆ. ಏನಾದ್ರು ತಪ್ಪಾದ್ರೆ ಕ್ಷಮಿಸಿ. ಶರಣ.